ಅಖಂಡವಾದ ಒಂದು ಸ್ವಲ್ಪ ಹೆಣ್ಮಕ್ಳು ಮಾತಾಡೋದು ಕಡಿಮೆ ಮಾಡಿದ್ರೆ ಜೋಗ ಜಲಪಾತ ಧ್ವನಿ ಕೇಳಿಸ್ತದೆ ಇದು ಜೋಗು ಈ ನಗರ ಗಡ್ಡಿಲ್ಲ ಅದಕ್ಕೆ ಶಾಂತದಿಂದ ಇನ್ನೇನದ ಮುಖಕ್ಷಿತವನ್ನ ಪ್ರತಿಭಾಕ್ಕಿಂತ ಊಟದ ಟೈಮ್ನಾಗ ಏನು ಉಪನ್ಯಾಸ ಮಾಡಿದ್ವಿ ಒಮ್ಮೆ ಒಳಗೆ ಹೋಗುದಿಲ್ಲ ನಾವು ಈಗ ಗ್ರಂಥಗಳ ಬಗ್ಗೆ ಹೇಳಿದಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಮನುಷ್ಯ ಮಾನದಲ್ಲಿ ವಿಚಾರ ಮಾಡಿದರೆ ಇಷ್ಟು ಗ್ರಂಥಗಳು ಅವರಲ್ಲಿ ಅವ್ರ ಮನುಷ್ಯನೊಳಗೆ ಹೆಂಗಿದ್ದು ಅಂತ ಗೊತ್ತಾಗ್ತದೆ. ನಮ್ಮ ಸ್ವಾಮಿಗಳು ಜನ ನೋಡ್ರಿ ಕ್ರಿಯಾ ಸಿದ್ಧಿಸತ್ತೆ ಉಪಕರಣೆ ಆ ಕ್ರಿಯಾ ಸಿದ್ಧಿ ಅಂತಂಬೋದು ನಮ್ಮಲ್ಲಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಏನು ಅದಕ್ಕೆ ಸಂಬಂಧ ಇರೋಲ್ಲ. ಆ ಮನಸ್ಸಿನ ಒಳಗೆ ದೃಢ ನಿರ್ಧಾರ ಇರ್ತದೆ ಅದ್ರ ಮೇಲೆ ಈ ಕಾಲಕ್ಕೆ ನಮ್ಮ ಮನುಷ್ಯ ಮಾನದಲ್ಲಿ ವಿಚಾರ ಮಾಡಿದ್ರೆ ಅವ್ರಿಗೆ ಏನೂ ಅನುಕೂಲಿಕ್ಕಿದ್ದಿಲ್ಲ. ಇನ್ನೊಂದು ಗುಹಾಗಿದ್ರು ಎಡಗೋಳು ಗುಹಾ ಅಲ್ಲೇನು ಫ್ಲೂರೈಡ್ ಹಾಕಿದ್ದಿಲ್ಲ, ಶೆಕಿಯಾಗ ಅವ್ರಿಗೆ ಫ್ಯಾನ್ ಹಾಕಿದ್ದಿಲ್ಲ, ಅವ್ರಿಗೇನು ಪುಸ್ತಕ ಕಪಾಟ ಯಾರು ಇದ್ದಿದ್ದಿಲ್ಲ, ನ್ಯಾಸಗಳಿಗೆ ಜಂಟಿ ಮುಂದೆ ಇದ್ದಿದ್ದಿಲ್ಲ, ಯಾವುದೂ ಇಲ್ಲ. ಆದರೂ ಅದ್ಭುತವಾಗಿರ್ತಕ್ಕಂತಹ ರಚನಾವಳಿ ಏನು ಮಾಡಿಕೊಟ್ಟಾಗ ಅದು ಮನುಷ್ಯ ಮಾನದಲ್ಲಿ ಅಪ್ರತಿಮ ಕಲ್ಪನಾತೀತ. ಈಗಿನ ಕಾಲದಲ್ಲಿ ನಾವು ಅಮೆರಿಕನ್ ಲೈಬ್ರರಿ ಒಳಗಿರ್ತಕ್ಕಂಥ ಪುಸ್ತಕವನ್ನು ಇಲ್ಲೇ ಕಂಪ್ಯೂಟರ್ನಾಗ ಅಥವಾ ಮೊಬೈಲ್ನಾಗ ಓದಬಹುದು. ನಮಗೆ ಯಾವ್ದು ಬೇಕು ಅದನ್ನು ಇಲ್ಲೇ ತೆಗೆದುಕೊಂಡು ಬಂದು ನೋಡಲಿಕ್ಕೆ ಸಾಧ್ಯತೆ. ಅಲ್ಲಿ ಯಾವುದೂ ಇದ್ದಿದ್ದಿಲ್ಲ. ಪೂರ್ವೋಪನ್ಯಾಸಕಾರ ನಿರೂಪಣೆ ಮಾಡಿದಂತೆ ಆ ನಲಂದ ವಿಶ್ವವಿದ್ಯಾಲಯ ಸುಟ್ಟು ಭಸ್ಮ ಮಾಡಿದ್ರೆ ಅದರೊಳಗೆ ಏನಾದ್ರೆ ಎಲ್ಲ ಬಾಯಿ ಹೇಳ್ತೇನೆ ಅಂತ ಹೇಳಿದ್ರು ಅವರು. ಇತಿಹಾಸ ಬಹಳ ಕೆಟ್ಟದ. ಮೊಘಲರು ದಾಳಿ ಮಾಡಿದ್ರು,
ದಾಳಿ ಮಾಡಿ ನಮ್ಮಲ್ಲಿರುವಂತಹ ಬೆಳ್ಳಿ ಬಂಗಾರ ಒಯ್ದಿರಬಹುದು. ಅದನ್ನು ನಮ್ಮ ಹುಡುಗರು ಈಗ ಹೊಸ ಹುಡುಗರು 5 ಮಂದಿ ಎಲ್ಲ ಕಿತ್ಕೊಂಡು ಬರ್ತಾರೆ. ಅಕ್ಷಯ ಬೇರೆ ಹಾಗೆ ನೆಕ್ಸ್ಟ್ ಲೈಬ್ರರಿಗೆ ಹೋದು ಅದನ್ನು ತಿರುಗಿ ತರಬೇಕಾಗಿಲ್ಲ. ಆ ನಳಂದ ವಿಶ್ವವಿದ್ಯಾಲಯದಲ್ಲಿ ಪುಸ್ತಕಗಳು, ವೇದಗಳ ಪುಸ್ತಕಗಳು, ಅವು ಇತಿಹಾಸದಲ್ಲಿ ಬರೀತಾರೆ. ಆ ತಾಳಾವಳಿಗಳನ್ನು ಆ ರಾಣಿ ಮಾಸದ ಜನರು ನೀರು ಜಾಸ್ತಿ ಸುಟ್ಕೊಂಡು ಸ್ನಾನ ಮಾಡಿದಂಥವ್ರು. ಇಂತಹ ಕಠೋರವಾಗಿರ್ತಕ್ಕಂಥದ್ದು ಕಣ್ಣಾಗ ನೀರು ಬರೋಲ್ಲ, ಕಣ್ಣಾಗ ರಕ್ತ ಬರಬೇಕು ಅಂತಹ ಆ ಕೆಲಸವನ್ನು ಅವ್ರು ಮಾಡಿದ್ದದ ಆ ಕಾಲಕ್ಕೆ. ಇದು ಇತಿಹಾಸ, ಇದು ಸತ್ಯ. ಅಂಥದ್ರೊಳಗೆ ಆಗಿರ್ತಕ್ಕಂಥ ವೇದ ಪಂಡಿತರು ಹೇಗಿದ್ರು ಅಂತಂದ್ರೆ ಆ ಪುಸ್ತಕ ಹೊರಗೆ ಹೋಗ್ರಿ ಪುನಃ ನಾವು ಬರ್ಕೊಡ್ತೀವಿ ತಿಳ್ಕೊಂಡು ಅವ್ರು ಹೇಳಿದ್ರು. ಈಗ ಇವರು ಆಶ್ಚರ್ಯ ಅದು ಸ್ವಲ್ಪ ಇರುತ್ತೆ. ಏನು ನೋಡ್ಕೊಂಡು ಬಂದಿದ್ದು ನಮ್ಗೆ ಕಲ್ಪನಾ ಮಾಡಿ ಸಾಧ್ಯಲ್ಲ. ಆಯಾ ಗ್ರಂಥಗಳಲ್ಲಿ ಪೂರ್ವಮೀಮಾಂಸಾ ಗ್ರಂಥಗಳಾಗಲಿ, ಪ್ರಾಚೀನ ನ್ಯಾಯಿಕರಂತಾಗಲಿ, ಆಧುನಿಕ ನ್ಯಾಯಿಕರಂತಾಗಲಿ, ಜೈನರು ಬೌದ್ಧರು ಏನಿದ್ದಾರೆ ಅವರ ಗ್ರಂಥಗಳನ್ನೆಲ್ಲ ತಮ್ಮ ಮಸ್ತಕದಲ್ಲಿ ಇಟ್ಕೊಂಡು ಬಂದಿದ್ದರು. ಅವುಗಳನ್ನು ಪುನಃ ಇಲ್ಲೇ ಬರೆದುಕೊಟ್ಟಿದ್ದಾರೆ. ನಾವೀಗ ಹೇಳುವುದೇನು ಅಂತಂದರೆ ಬರೀ ಸ್ವಗೋಷ್ಠಿ ನಿಷ್ಠ ಪ್ರಲಾಪ 4 ಮಂದಿ ಕೂತ್ಕೊಂಡು ನಾವು ಮಾತಾಡ್ತೀವಿ ಹಿಂಗಲ್ಲ. ಆ ಗ್ರಂಥಗಳನ್ನು ಟೀಕಾರಾಯ ಬರೆದಿರುವ ಗ್ರಂಥಗಳನ್ನು ಬೇರೆಯವರ ಮತ್ತೆ ಏನೂ ನೋಡಿದ್ರೆ ಅವ್ರಿಗೂ ಆಶ್ಚರ್ಯ ಆಗ್ತದೆ. ಪೂರ್ವ ಪಕ್ಷದಲ್ಲಿ ಏನು ಅವರ ಗ್ರಂಥಗಳನ್ನು ಅನುವಾದ ಮಾಡ್ತಾರೆ ಅವರಲ್ಲಿ ಯಾರು ಸ್ಪಷ್ಟ ಇಲ್ಲ, ಅತ್ಯಂತ ಸ್ಪಷ್ಟವಾಗಿ ಟೀಕಾರಾಯರು ಹೇಳಿಕೊಡ್ತಾರೆ. ಇಷ್ಟು ಸಾಮಾನ್ಯ ಕಾರಣ ಹೇಳಬಹುದು ಹೊರತು ಒಂದು ಉದಾಹರಣೆ ಕೊಟ್ಟು ಹೇಳಿ ಅಂತಂದ್ರೆ ಈಗ ಇಷ್ಟು ಹಾಕಿರ್ತೀರಿ, ಒಂದು ಉದಾಹರಣೆ ಹೇಳಿದೈತೆ ಅಂತಂದ್ರೆ ಯಾರು ಹೋಗ್ಬಿಡ್ತೀರಿ. ಮುಂದಿನ ಸರಿ ನಾನು ಕಳಿಸೋದಿಲ್ಲ, ನನ್ನ ಒದ್ದೆ ಕಂಡಿರ್ತದೆ. ಮೊದಲು ಅವ್ರೇನೋ ನಮ್ಗೆ ತಿಳಿದ್ರೆ ಅದು ಹೇಳ್ಬಿಟ್ರು ಇವ್ರನ್ನ ಕಳಿಸಬೇಕಂತ ಭಜನಾ ಮಂಡಳಿಗಳೇ ಮುಂದೆ ನಾವೆಲ್ಲ ಅಪೌರುಷೀಯ ವೇದಗಳು ಹೆಂಗವ ನೋಡ್ರಿ. ಹಂಗೆ ಈ ಎಲ್ಲ ಮಂಡಳಿಗಳು ಅಪೌರುಷೀಯ ಮಂಡಳಿಗಳಲ್ಲ, ನಾವೆಲ್ಲ ಮಂಡಳಿಗಳು ಅವ್ರು ಪ್ರಾಬಲ್ಯ ಅಂತ ಬಂದಿರ್ತದೆ. ಆದ್ದರಿಂದ ನೀವೆಲ್ಲ ಅನುಕೂಲಕರವಾಗಿರುವ ರೀತಿಯಲ್ಲಿ ಸೌಮ್ಯವಾದ ವಿಷಯಗಳನ್ನೇ ನಿರೂಪಣೆ ಮಾಡ್ತೇನೆ. ಆದರೆ ನಿಮಗೆ ಯಾಕೆ ತಿಳಿದ್ರು ಅಂತಲ್ಲ, ಹೆಣ್ಮಕ್ಳಿಗೆ ಯಾಕೆ ತಿಳಿದ್ರು ಅಂತಲ್ಲ, ಗಂಡಸಕ್ಕಿಂತ ಅವ್ರಿಗೆ ಎಷ್ಟು ಜ್ಞಾನ ಇರ್ತದೆ, ಮನೆ ಹೆಂಗೆ ನಡೆಸಬೇಕು ಅಂತ ಅಂಬೋದು ಅವರು ನಡೆಸ್ತಿರ್ತಾರೆ. ಇವ್ರು ಬರೀ ಟಿವಿ ಮುಂದೆ ಪೇಪರ್ ಕೊಡೋದಷ್ಟೇ ಇರ್ತದೆ. ಚಳಿ ಸ್ಥಳಗಳು ಜ್ಞಾನಗಳು ಮಾಡಿಕೊಂಡು ಇಷ್ಟ ಮಾಡೋದಿರ್ತದೆ. ಉಳಿದೆಲ್ಲ ನಡೆಸೋರು ಅವರೇ ಇರ್ತಾರೆ. ಆದ್ದರಿಂದ ಹೆಣ್ಮಕ್ಳಿಗೆ ವಿಷಯಗಳು ತಿಳಿದಿಲ್ಲ ಅಂತಲ್ಲ, ಆದರೆ ಶಾಸ್ತ್ರೀಯವಾಗಿ ಕೆಲವು ಪ್ರಮೇಯಗಳನ್ನು ಏನು ಅವಶ್ಯಕ ಅಂತ ಹೇಳ್ಯಾರ. ಇಷ್ಟ ನಾವೊಂದು ಸ್ವಲ್ಪ ಹೇಳ್ತಿದ್ದೀನಿ. ಯಾವಾಗಲೇ ಇಂಡೆಕ್ಸ್ ಪಂಡಿತ, ಕೇಚಿತ್ ಕ್ಯಾಟಲಾಗ್ ಪಂಡಿತ, ಹೆಡ್ಲೈನ್ ಪಂಡಿತ, ಅಷ್ಟಾನ್ಯ ಕಂಟೆಂಟ್ ಜ್ಞಾನ ಕೇಚನ. ಇಂಡೆಕ್ಸ್ ಪಂಡಿತ ಕೇಚಿತ್ ಆ ಗ್ರಂಥದಲ್ಲಿ ಏನದ ಅಂತ ಮೊದಲು ತಿಳ್ಕೊಂಡಿರೋದಿಲ್ಲ. ಇದು ವಾತಾವರಣ ಪುಸ್ತಕ ಹಿಂದೆ ನೋಡಿ ಇಲ್ಲಿ ಇಂಡೆಕ್ಸ್ ಮಾಡ್ಬಿಟ್ಟಾರೆ. ಅದೇ ಇಂಡೆಕ್ಸ್ ಮೇಲೆ ಮುಗಿಸ್ಬಿಡೋದು, ಒಳಗೆ ವಿಷಯ ಹೇಳೋದಿಲ್ಲ. ಇಂಡೆಕ್ಸ್ ಪಂಡಿತ ಕೇಚಿತ್ ಕ್ಯಾಟಲಾಗ್ ಪಂಡಿತ ಆ ಪುಸ್ತಕ ಏನೇನು ಪ್ರಿಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮಹಾಭಾರತ ಉಣಿ ಎಕ್ಸೆನ್ ಬೇರೆ, ಕುಂಕೋಡಿ ಎಕ್ಸೆನ್ ಬೇರೆ, ಈಗ ಇನ್ನೊಂದಾಗಿದೆ ಬುದ್ಧಿ ಈಗ ಈ ಪ್ರಿಂಟ್ ಆಗಿದೆ. ಕನ್ನಡ ಭಾಷಾಂತರ ಗೋರಖಪುರದಾಗ ಹಿಂದಿ ಒಳಗಾಗಿದೆ, ಕನ್ನಡದೊಳಗಾಗಿದೆ. ಇಂಡೆಕ್ಸ್ ಪಂಡಿತ ಕೇಚಿತ್ ಕ್ಯಾಟಲಾಗ್
ಏನಾದರೂ ತಿಳ್ಕೊಂಡು ಒಂದು ತಿಳಿಯುತ್ತಲ್ಲ. ಅದಕ್ಕೆ ಅವರ ಜೀವನ ಚರಿತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ವೈರಾಗ್ಯ, ಎಲ್ಲ ಸಂಪತ್ತು ಇದ್ದಂಥ ಕಾಲದೊಳಗೆ ಅದನ್ನು ಬಿಟ್ಟು ಬಂದಿರ್ತಕ್ಕಂಥವ್ರು. ಹೌದಲ್ವ? ಏನೂ ಇದ್ದಿದ್ದಿಲ್ಲ, ಅದಕ್ಕೆ ಇಲ್ಲಿ ಬಂದು ತಿಂದ ನಾವು SSLC ಫೇಲ್ ಆಗಿರ್ತಾರೆ. ನಮ್ಮೊಳಗೆ ವಿದ್ಯಾರ್ಥಿ ಹಾಕಿಬಿಟ್ಟೇವೆ. ಈ ತಾವು ನಾವು ಓದಿ ಕೊಡಲಿಲ್ಲ ಅಂದ್ಕೊಂಡು ವಿದ್ಯಾಪೀಠಕ್ಕೆ ಹಾಕೋದು ಅಂತಲ್ಲ. ಈ ಥರ ಇರೋದು ಅವ್ರ ಜೀವನ ಚರಿತ್ರೆಯನ್ನು ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಇದ್ರ ಮೇಲೆ ಕೂತ್ಕೊಂಡ್ರೆ ಅಡ್ಡಾಡ್ತಾರೆ ಯಾವಾಗಲೂ ಅವರು. ಈಗೇನು ಧರಾಣಿ ಕಾರಣ ಅಂತ ನೋಡ್ರಿ ಹಂಗಿದ್ದಂಗೆ ಅವರು ಹಂಗೆ ಅಡ್ಡಾಡ್ತಿದ್ರು. ಅಂಥದ್ದು ಎಲ್ಲವನ್ನೂ ಬಿಟ್ಟು ಇದಕ್ಕೆ ಅಕ್ಷರಕ್ಕಿದ್ದರೆ ಒಂದು ಮಾತಿನಿಂದ ಅವರಿಗೆಲ್ಲ ಬದಲಾವಣೆ ಆಗ್ತದೆ. ಇಂಪಷ್ಟು ಕೂಗದೆ ಹಿಂದಿನ ಜನಗಳಲ್ಲಿ ಪಶುವಾಗಿ ರೀತಿಯಲ್ಲಿ ಕೇಳಿ ಇರ್ತದೆ. ಅವ್ರಿಗೆ ಜ್ಞಾನೋದಯ ನಮಗೆ ಈಗ ಪಶು ಬೈದು ಆಗೋದಿಲ್ಲ. ಹಿಂದೆ ಹಾಕಿದ್ದೀರ ತತ್ವ ಒದ್ದಾಡೋದು ಬೇರೆ. ಈಗ ಪಶು ಅಂತ ಹೇಳಿದ್ರು ನಮಗೆ ಬದಲಾವಣೆ. ಹೌದು, ಎಕ್ಸೆಪ್ಟ್ ಇಟ್, ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಇಟ್ ಅಂತ ಹೇಳ್ಬಿಡ್ತೀವಿ. ಥ್ಯಾಂಕ್ ಯು ಅನ್ನೋದು ಬರುತ್ತೆ. ಏನಂದ್ರೆ ಥ್ಯಾಂಕ್ಸ್ ಅನ್ನೋದು ಕಾರಣ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಅವರು ಭಾವವೈರಾಗ್ಯ, ಅಭಾವ ವೈರಾಗ್ಯ ಅಂತ ಎರಡು ತಾವು ನೋಡಿ. ಎಲ್ಲ ಇದ್ದು ಬಿಡೋದು ಒಂದು, ಏನು ಇಲ್ಲದೆ ಬಿಡೋದು ಒಂದು. ಇಷ್ಟೇನು ಇವೆಲ್ಲ ಗೊತ್ತಿರ್ತಾವಲ್ಲ, ಅದರಿಂದ ಎಕ್ಸ್ಪ್ಲೇನ್ ಮಾಡೋ ಕಾರಣ ಇಲ್ಲ. ಜೋಗ ಜಲಪಾತ ಸ್ವಲ್ಪ ಜೋಗ ಹೇಳಬೇಕಾಗ್ತದೆ. ಜೋಗ ಜಲಪಾತ ಸಣ್ಣದ ಧನಿ ಅಷ್ಟು ಮಡಿ ಆಗ್ಯದ. ಅದು ಜೋಗ ಜಲಪಾತದ ಧನಿ ಮುಂದೆ ಧನಿ ಈ ಧನಿ ಮುಂದೆ ಸಣ್ಣದ ಆಗ್ತದೆ. ಹಿಂಗೆ ಅವರು ಗುರುಭಕ್ತಿ ಆಗೇನು ಹೇಳಿದ್ರು, ಆನಂದ ತೀರ್ಥವತಂ ಹೆಂಗದ ಟೀಕಾರಾಯರು ತಾವು ಹೇಳ್ತಾರೆ. ಶ್ರೀಮದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡೋದು ಸ್ವರಾಹಿರಿಕಾರ್ಯನೋತ್ರ ಏನು ಮಾದೃಶೋಪೇತತೆ ತದತೀವ ಹಾಸ್ಯಂ ಕಿನ್ನಾಮ ಭಕ್ತಿ ದೋಷಸ್ಯ ವಿಭೂಷಣಂ ತತ್ ಅಂತ ಹೇಳ್ತಾರೆ. ಅದಕ್ಕೆ ದೇವತೆಗಳೇ ಆ ಶ್ರೀಮದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕು. ಆದರೆ ನಮ್ಮಂಥವ್ರು ಮಾಡೋದು ಹಾಸ್ಯ ಅಂತಂದ್ರೆ ಅವರಂತಾಗಿರೋ ಮತ್ತೊಂದು ಇದೇ ಇಲ್ಲ. ಅದರಿಂದನೇ ಟೀಕಾರಾಯರು ದೇವತೆಗಳು ನಂಬೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಹೆಣ್ಮಕ್ಳು ಏನಿರುತ್ತೆ ಅಂದರೆ ಇದು ನಾನು ಅದನ್ನು ಓದೋಕೆ ಆಗಲಿಲ್ಲ, ಈ ಜನ ನಮ್ಗೆ ಸಾಧ್ಯ ಇಲ್ಲ ಅಂತ ಒಂದು ಇಟ್ಕೊಂಡಿರ್ತೀವಿ. ಹಂಗೇನಿಲ್ಲ, ಎಲ್ಲರಿಗೂ ಗೊತ್ತಾಗ್ತವ. ನಮ್ಮ ಬುದ್ಧಿಶಕ್ತಿಯನ್ನು ನಾವೆಲ್ಲ ಉಪಯೋಗ ಮಾಡಿರ್ತೀವಿ. ಅದ್ರ ಪ್ರಕಾರ ನಾವು ತಿಳಿಯೋಣ ಅಂತಲ್ಲ, ಆ ತಿಳಿಯುವ ಆಸಕ್ತಿ ಇರುವುದು. ತಿಳಿದಿಲ್ಲ ಅಂತಿಲ್ಲ. ಎಷ್ಟು LIC ಒಳಗೆ ಎಷ್ಟು ಇಟ್ಟರೆ ಎಷ್ಟು ದಿವಸ ಕವರ್ ಆಗ್ತದೆ, ಅದು ತಿಂಗಳ ಎಷ್ಟು ಕೆಟ್ಟಿದ್ರೆ ನಮ್ಮ ಮೊಮ್ಮಕ್ಕ 18 ವರ್ಷ ಕೆಟ್ಟು ಬರ್ತದೆ, ಮೊಮ್ಮಗಳ ಲಗ್ನಕ್ಕೆ ಅದೇ ಬರ್ತದೆ. ಎಲ್ಲ ಹೆಣ್ಣಾಗ ಅಜ್ಜ ತೊಗೊಂಡು ಆದರೆ ಇನ್ನೇನಾದ್ರು ಓದ್ಕೊಂಡ್ರೆ ನಮ್ಮ ಹಂಗೂರು ಬಿಡ್ಬೇಕಂತಾರೆ. ಹಂಗೇನಿಲ್ಲ, ಅದ್ರ ಬಗ್ಗೆ ಏನು ವಿಚಾರ ಮಾಡ್ತಿದ್ದೇವೆ. ಹಾಗಾಗಿ ಏಕದೇಶ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಎಷ್ಟೋ ತಿಳಿದಿರ್ತದೆ. ಅದು ಶೇರ್ನಾಗ ಇನ್ವೆಸ್ಟ್ ಮಾಡೋದು ಕೂತಿರ್ತಾರಪ್ಪ. ಮಧ್ಯಾಹ್ನ 12-1 ಗಂಟೆ ತನಕ ಕೊಡೋದು ಅಂತಂದ್ರೆ ಅಷ್ಟು ನೋಡ್ಕೊಂಡು ತಂದಿಲ್ಲದ ಊಟ ಮಾಡೋದು. ಮುಂಜಾನೆ ಒಂದು 10,000 ರೂಪಾಯಿ ಹಾಕಿರೋದು, ಸಂಜೆ ಒಳಗೆ 20,000 ರೂಪಾಯಿ ಮಾಡ್ಕೊಬೋದು. ಇಂಥವೆಲ್ಲ ಹಾಕ್ತಿರ್ತಾರೆ. ಊಟ ಮಾಡೋದಿಲ್ಲ, ಇನ್ನೂ ಕೂತಿರ್ತಾರೆ. ಎಲ್ಲ ಹೊಟ್ಟದ ಮೇಲೆ ಸ್ನಾನ ಮಾಡೋದು ಇಟ್ಕೊಂಡಿರ್ತಾರೆ. ನಮ್ಮದು ನೀರು ಕಾಯಬೇಕು, ಬಟ್ಟೆ ಮಾಡೋದು, ತಿಳ್ಕೊಂಡು ಅಕ್ಕಿ ಮಡಿಬೇಕು ಮಾಡೋದು, ಅದ್ದಿನಿಂದ ಮಾಡೋದು, 2 ಗಂಟೆಗೆ ಸ್ನಾನ ಮಾಡೋದು. ಅದಕ್ಕೆ ಇವರು ಶೇರ್ ಮಾರ್ಕೆಟ್ ಎಲೆಯನ್ನು ನೋಡ್ಕೊಂಡು ಸ್ನಾನ ಮಾಡೋದು ಇವರು ಇರ್ತಾರೆ. ಇಷ್ಟೆಲ್ಲ ನಾವು ಮಾಡ್ತೀವಿ. ದೇವರ ವಿಷಯದೊಳಗೆ ಒಂದು ಸ್ವಲ್ಪ ಇದ್ರ ಆಸಕ್ತಿ ಇದ್ದರೆ ಎಷ್ಟೋ ಬೆಳವಣಿಗೆ ಆಗ್ತದೆ ತಿಳ್ಕೊಂಡು ಹೇಳ್ತಾನೆ. ಯಾ ಪ್ರೀತಿ ಧನಧಾನ್ಯ ಭೋಗಯಶಸಾಂ ಲಾಭೇ ಸದಾ ಜಾಯತೆ. ಯಾ ಪ್ರೀತಿ ಧನಧಾನ್ಯ ಭೋಗಯಶಸಾಂ ಲಾಭೇ ಸದಾ ಜಾಯತೆ. ಯಾ ಕೀರ್ತಿಶ್ಚ ಕಲತ್ರ ಪುತ್ರ ಭರಣಂ ವ್ಯಾಪಾರದಿ
ಏನು ಒಂದು ಧನ ಧಾನ್ಯ ಇವುಗಳದ್ದು ಫಾಯ್ದೆ ಆಗೋದು. ಅಲ್ಲಿಯವರು ಎಷ್ಟು ಫಾಯ್ದೆ ಇದೆ, ಇಲ್ಲಿಯವರು ಎಷ್ಟು ಫಾಯ್ದೆ ಇದೆ, ಎಲ್ಲ ಲೆಕ್ಕ ಹಾಕ್ತಿದ್ದೇವೆ ನಾವು. ಒಂದು ಅವರನ್ನು ಅದು ನಂತರ ನಿಮ್ಗೆ ಹೇಳಬಾರ್ದು. ಅಲ್ಲಿ ಬಿಟ್ಟು ಎಷ್ಟು ಬರ್ತದೆ, ಇಲ್ಲವರು ಎಷ್ಟು ಬರ್ತದೆ. ಅವು ಯಾವ 12 ದಿವಸ ಊಟಕ್ಕೆ ಹೋಗ್ಬೇಕು ಬರ್ತವೆ. 12 ದಿವಸ ಅಷ್ಟೇ ಜೋಕ್ ಹೇಳ್ತಾರೆ. ಯಾಕೆ ತಗೋಬೇಡ್ರಿ, ಒಂದು ಬಟ್ಟು ನಾನು ಮುಂದೆ ಬಂದಿಲ್ಲ, 3 ಬಟ್ಟು ನನ್ನ ಕಡೆ ಬಂದಿರ್ತಾವೆ ಬರ್ತಾರೆ. ನಾವು ಮಂದಿಗೆ ಇದೀವಲ್ಲ ಅಂಥವ್ರು ಗೊತ್ತಿದ್ದೇವೆ. ಹೇಗಿರ್ಲಿ 12 ದಿವಸ ಊಟಕ್ಕೆ ಬಂದು ಅವ್ರು ಹೇಳ್ತಿರ್ತಾರೆ. ಅವ್ರು ಒಂದು ತಿಂಗಳು ಮತ್ತೆ ಹೇಳಿ ಹೇಗೆ ಬರೋದು ಕೇಳ್ತಾನೆ ನಾವು. ಅದು 12 ದಿವಸದ್ದು ಒಂದು ತಿಂಗಳು ಮತ್ತೆ ಹೇಳೋದು ಹೌದು. ಯಾಕೆ ಹೇಳಿ ಅಂತಂದ್ರೆ ಇಷ್ಟೆಲ್ಲ ಯಾ ಪ್ರೀತಿ ಧನಧಾನ್ಯ ಸದಾ ಜಾಯತೆ. ಯಾವ ಹೆಣ್ಣಿಗೆ ಬರ್ತದೆ, ಏನು ಬರ್ತದೆ, ಏನು ಬರ್ತದೆ, ಇಷ್ಟೆಲ್ಲ ಲೆಕ್ಕ ಹಾಕಿರ್ತೇವೆ ನಾವು. ಯಾ ಪ್ರೀತಿ ಕಲತ್ರ ಪುತ್ರ ಭರಣ ವ್ಯಾಪಾರಿ ಹೆಣ್ಣು ಮಕ್ಕಳು ಸಲುವಾಗಿ ಎಷ್ಟು ವ್ಯವಸ್ಥೆ ಮಾಡಬೇಕು, ಎಷ್ಟು ಟೇಸ್ಟ್ ಆಗ್ತದೆ, ಹೆಂಗೆ ಮಾಡಬೇಕು ಎಲ್ಲ ಲೆಕ್ಕ. ಆ ಹುಡುಗರು ಶಾಲೆಗೆ ಹಾಕ್ಬೇಕಾದ್ರೆ ಹೋಗ್ರಿ, ಚಲೋ ಕಾನ್ಫಿಡೆಂಟ್ ಹಾಕಬೇಕು ಅಂತ ಮಜಾಡ್ತಿರ್ತಾರೆ. ಅವು ಬೂಟ್ ಏನು, ತಾಯಿ ಏನು ನಾವು ನಡ್ಕೊಂಡು ಹೋಗ್ತಿರ್ತಾವೆ. ಅವು ಡ್ಯಾಡ್ ಇರ್ತಾವೆ, ಭಾಳ ಸಂತೋಷ ಆಗ್ತಾವ. ಅಪ್ಪ ಅನ್ನೋರು ಬರ್ತಿ, ಅಪ್ಪ ಅಂತಿರ್ತಾನೆ, ಅಪ್ಪ ಅನ್ನೋರು ಬರ್ತಿ, ಈ ಡ್ಯಾಡ್ ಅಂದ್ಕೊಳ್ಳಿ ಅದು ಸಂತೋಷ ಆಗಿಬಿಡ್ತಿರ್ತೆ ಇವಕ್ಕೆ. ಅಂಥದನ್ನು ಇಷ್ಟು ಯಾಕೆ ಮಾಡ್ತಿರ್ತಾರೆ ಅಂದರೆ ವೃದ್ಧಾಪ್ಯದೊಳಗೆ ಚಲೋ ವೃದ್ಧಾಶ್ರಮಕ್ಕೆ ಹಾಕಿ ಅಂತ. ಸಣ್ಣ ಹುಡುಗರಿದ್ದಾಗ ಹುಡುಗರ ಸಾಗಿ ಚಲೋ ಬರ್ತದೆ. ಯಾಕಂತಂದ್ರೆ ವೃದ್ಧಾಪ್ಯದೊಳಗೆ ಚಲೋ ವೃದ್ಧಾಶ್ರಮಕ್ಕೆ ಹಾಕಿ ಅಂತ ಕೇಳ್ತಿರ್ತಾರೆ. ವೃದ್ಧಾಪ್ಯದ ನೆಗೆಟಿವ್ ಕೊಟ್ಟಿಗೆ ಹಿಂದಿನ ಆಶಯ ಬೇರೆ ಇಂಥ ಒಂದು ವ್ಯವಸ್ಥೆ ಇರ್ತದೆ. ಯಾ ಪ್ರೀತಿ ಧನಧಾನ್ಯ ಭೋಗೇಶ ಸಾಧೆ ಸದಾ ಜಾಯತೆ. ಯಾ ಪ್ರೀತಿ ಕಲತ್ರ ಪುತ್ರ ಭರಣ ವ್ಯಾಪಾರಿ ರಾಜೀಶು. ದೊಡ್ಡ ಸಂಖ್ಯೆ ಹಿಂಗೆ ಮಾಡ್ತಾರೆ. ಮಾತಾಡೋರು ವ್ಯಾಸ ಬಂತು ಅಂತಂದ್ರೆ ಮೈ ಕಪ್ಪ ಬಿಡ್ತಾರಲ್ಲಿ. ರಾಜಕೀಯ ಮಂದಿ ದೊಡ್ಡ ಕೂತಾಗಿದ್ದಾಗ ಅವ್ನ ಮಾತು ಮಂದಿ ಕೇಳಿಸ್ಬಾರ್ದು ಅಂತಿತ್ತು ಅಂದ್ರೆ ಆಫ್ ಮಾಡಿಬಿಡ್ತಾರೆ. ಸಾ ಪ್ರೀತಿ ಇಂಥದ್ರೊಳಗೆ ಏನು ಪ್ರೀತಿ, ಆಸಕ್ತಿ, ಆಕಾಂಕ್ಷ, ಅಭಿಲಾಷ, ಏನೊಂದು ನಿರೀಕ್ಷಾ ಪರೀಕ್ಷಾ ನೋಡ್ರಿ. ಸಾ ಪ್ರೀತಿ ಏನಿನಂತರ ದ್ವಂದ್ವಾದ ಹಿಂದೆ ಕ್ಷಣೆ ಕಾ ಭೀತಿ ಯಮರಾಜ ಭೀಮ ಸದನದ್ವಾರ ಪ್ರಯಾಕ್ಷಣೆ. ಇಂಥ ಪ್ರೀತಿ ದೇವರು ನೋಡೋದು ತಿಳ್ಕೊಂಡು ಒಂದು ಕ್ಷಣ ಇದ್ರೆ ಸಾಕು. ಈ ಉಳಿದಿರುತ್ತೆ ಕಾ ಭೀತಿ ಯಮರಾಜ ಭೀಮ ಸದನದ್ವಾರ ಪ್ರಯಾಕ್ಷಣೆ ಚರಣ. ಹಾಗೆ ನಮ್ಮ ಬುದ್ಧಿಶಕ್ತಿ ಹೆಚ್ಚೋದ್ರಿ. ಈ ಐನ್ಸ್ಟೀನ್ ಇವೆಲ್ಲ ಇರ್ತಾರೆ, ತಮ್ಮ ಬುದ್ಧಿಶಕ್ತಿ 10% ಹೆಚ್ಚುಕೊಂಡಿದ್ದವು. ನಾವು 1% ಮಾಡಿದ್ವು. ಈ ಸೈಂಟಿಸ್ಟ್ ಇದ್ದವು ಸಹಿತ ಅತಿ ಕಡಿಮೆ. ಅದನ್ನು ಹೆಚ್ಚಷ್ಟು ಪೂರ್ಣ ನಾವು ಉಪಯೋಗ ಮಾಡ್ಕೊಂಡು ಅಂತಂದ್ರೆ ಜಗತ್ತ ಮುಗಿಸ್ಲಿಕ್ಕೆ ಸಮರ್ಥಿದ್ದೇವೆ ನಾವು. ಅನ್ಯ ಕಟ್ ಮಾಡ್ತಿದ್ದು ಇವರೆಲ್ಲ ಜೈವಿಕರಾಗ್ತದೆ ಅಂತ ಹೇಳಿ ಆ ಜೈವಿಕರನ್ನು ಪ್ರಳಯಿತರಾಗುತ್ತೆ ಇರ್ತಾರೆ. ಹಿಂಗೆ ನನಗೆ ಬರೋಲ್ಲ. ಹಂಗೆ ನಮ್ಮ ಬುದ್ಧಿಶಕ್ತಿಯನ್ನು ಇದರಲ್ಲಿ ಮಾಡ್ಕೋಬೇಕು. ನಮಗೆ ಈಗ ಇದು ತಮ್ಮ ಅದ್ಭುತವಾದ ಶಕ್ತಿ. ಅವರು ಸುಮಾರು 48-50 ವರ್ಷ ಅಷ್ಟೇ ಇದ್ದಾರೆ. ಅವರು ಬರೆದಿದ್ದ ಗ್ರಂಥಗಳನ್ನು 50 ವರ್ಷ ಓದಿದ್ರು ಅದು ತಿಳಿಯೋದು. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಗ್ರಂಥರಚನ ಪ್ರಣಾಳಿ. ಅದಕ್ಕೆ ಅವರು ಹೇಳಿರುವಂತಹ ಸಿದ್ಧಾಂತ ಅದು ಅಕ್ಷಯ ಅಭೀತವಾಗಿರ್ತಕ್ಕಂತಹ ರೀತಿಯಲ್ಲಿದೆ. ನಿಮ್ದು ಮುಗಿದ ಅಂತ ಹೇಳಿದ್ರು. ಅದು ಹೆಂಗಿರ್ತಾವಂದ್ರೆ ಧಾರವಾಡ ಬೆಳೆ ಹಿಂದೆ ಟೆಂಪೋ ಇದ್ದು ನೋಡ್ರಿ, ಎಕ್ಸ್ಪ್ರೆಸ್ ಟೆಂಪೋ ಅಂತ ಹೇಳ್ತಾರೆ. ಧಾರವಾಡ ಬಿಟ್ಟು ಹುಬ್ಬಳ್ಳಿ, ಧಾರವಾಡ ಬಿಟ್ಟು ಹುಬ್ಬಳ್ಳಿ ಇದ್ದಿದ್ದು ನಾವು. ಧಾರವಾಡ ಬಿಟ್ಟು ಹುಬ್ಬಳ್ಳಿ ಬಿಡೋಂಗಿಲ್ಲ. ಆ ಎಕ್ಸ್ಪ್ರೆಸ್ ಭಾಳ ಹಿಂಗೆ ಹೇಳಬೇಕಾಗಿ ಧಾರವಾಡ ಬಿಟ್ಟು ಹುಬ್ಬಳ್ಳಿ ಬಿಟ್ಟು ಅಷ್ಟೇ ಹೋಗ್ಬೇಕು. ಅದು ತುಂಬ ಹೊಡೆತಿದ್ದಿಲ್ಲ. ಹಾಗೆ ನಾವು
ಅಥವಾ ಏನೇನು ಇದ್ದಿಲ್ಲ ಅದಕ್ಕೆ ಟೀಕಾಕಾರರಾಗಿ ಪಡಿಸಿದ್ದಾರೆ ಅದನ್ನು ಶ್ರೀನಿವಾಚಾರ್ಯ ಮತ್ತು ನಮಗೆ ಒಂದಷ್ಟು ಹುಳಿ ಕೊಟ್ಟದ್ದು ಮಾಡಿಸಿರ್ತಾರೆ ಅದು ಬದಲು ಇದ್ದಿದ್ದಿಲ್ಲ ಹೀಗಾಗಿ ಹೋಗ್ತಿರಲಿ ಅದಕ್ಕೆ ಅಂತಹ ವೈರಾಗ್ಯ ಭಾಗ್ಯ ಅವರೇನು ಗ್ರಂಥಗಳನ್ನು ಬರೆದಿದ್ದಾರೆ ಅವ್ರು ಬರೆದು ಅಳಿಸೋದು ಈ ರೀತಿ ಒಮ್ಮೆ ಬರೆಯೋದು ಈ ರೀತಿ ಇದ್ದರೆ ಬರೆದ ಅವರ ಭಾಷೆಯೂ ಅಷ್ಟೇ ಚಂದ ಹಂಗೆ ಕಿವಿಯಿಂದ ಕೇಳೋದು ಕಡಿಮೆ ಅರ್ಥ ಆಗ್ತಿದ್ರು ಅರ್ಥ ಹೊತ್ತು ಹೇಳೋರಿಗೆ ಅರ್ಥ ಆಗಿರೋದು ಆಗಿದ್ದಾರೆ ಇದಕ್ಕೆ ಭ್ರಾಂತಿ ಕಲ್ಪಿತ ತಟಿ ಕಲ್ಪಮಾನ ಸಂಸ್ಕೃತ ಪ್ರಧಾನ ಪುಸ್ತಕ ಅಂಗೀಕಾರ ಪ್ರತ್ಯೇಕ ಸತ್ಯ ಜಗತ್ ಅಂಗೀಕಾರ ಇಂತಹ ಪಿಂಡ ವಿರಾಜನ ಕಂಗದ ಸುಧಾರಿ ವೇದ ಪ್ರಧಾನ ಪ್ರತಿಜ್ಞಾನ ಭ್ರಾಂತಿ ಕಲ್ಪಿತ ಹೀಗಿದ್ದ ದೂಷಣೆಗಳನ್ನು ರಾಜ್ಯದಲ್ಲಿ ಕಂಠಾಲ ಹಾಕ್ತಾರೆ ಆ ಭಾಷಾ ಕೀಟ್ ಚಂದ್ರೆ ಅದು ನೋಡಿರ್ಬೋದು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರ ಹೇಳಿದ್ರು ಅವ್ರದೆಲ್ಲ ಸುದೈವಿ ಟೀಕಾದ ಬರ್ದಿಲ್ಲ ಅಂತ ಹೇಳಿ ಎಷ್ಟು ಚಂದ ಹೇಳ್ತಾರೆ ವಚನ ಪ್ರಸೂನ ಮಾಲ ಚೈತೀರ್ಥ ಖೇನ ಭಿಕ್ಷುಣ ರಚಿತ ಧಿಯತಾಂ ಸದಯೇ ಹೃದಯೇ ಕಮಲಾ ಮಹಿಳೆಯ ಪುರುಷೇಣ ಕೆಲವರು ಬಿಟ್ಟು ತತ್ವದಲ್ಲಿ ತಿಳ್ಕೊಂಡು ಕಮಲಾ ಮಹಿಳೆಯ ಪುರುಷೇಣ ತಿಳ್ಕೊಂಡಿರ್ತಾರೆ ಅದೇ ಕಮಲಾ ಮಹಿಳೆಯ ಪುರುಷೇಣ ವಚನ ಪ್ರಸೂನ ಮಾಲ ಅವರ ಮಾತುಗಳು ಎಂಬುದೇ ಹೂಗಳು ವಚನ ಪ್ರಸೂನ ಹೂಗಳು ಈ ಮಾತುಗಳು ಅಂದ್ರೆ ಆ ಪರಮಾತ್ಮನಿಗೆ ಏರಿಸ್ತಕ್ಕಂತಹ ಹೂ ಅಂತ ವಚನ ಪ್ರಸೂನ ಮಾಲ ತಮ್ಮ ಮಾತು ಎಂಬುದೇ ಒಂದು ಹೂಗಳು ಅದರದ್ದೇ ಒಂದು ಮಾಲಿ ಕಟ್ಟೆ ಜ್ಞಾನ ಹೂವಿನ ಮಾತಿನ ಹೂ ಅಂತ ಹೇಳಿದ್ರೆ ಮಾತ ಹೂ ಆಗಿಬಿಟ್ಟರೆ ಅವ್ರು ಬೇರೆ ಹೌದಲ್ಲ ಮಾತಿ ಮಹಾದೇವಿ ತೋರಿಸ್ತಾರೆ ನಮಗೆ ಮಾತಿನ ಮಹಾದೇವಿ ಅವರು ತೆಗೆದುಬಿಡ್ತಾರೆ ಅಷ್ಟೇ ಬೇರೆ ಅದೇ ಅದನ್ನು ಕೇಳ್ಕೊಂಡಿದ್ರು ಅವರು ಮುಂದೆ ಯಾರು ಮಾತಾಡಬೇಡ್ರಿ. ಮಾತುಗಳು ಎನ್ನುವ ಆ ಹೂ ಅದರಿಂದ ಕಟ್ಟಿರ್ತಕ್ಕಂಥದ್ದು ಮಾಡಿ ಅದೇನು ವಾತಾವರಣಗಳಾಗಲಿ ನ್ಯಾಯಸುಧಾರಕರಾಗಲಿ ಅವೆಲ್ಲ ಟೀಕಾಕೃತಗಳಿರುವ ಅವೆಲ್ಲ ಒಂದು ಮಾಡಿರುತ್ತೆ ವಚನ ಪ್ರಸೂನ ಮಾಲ ಜೈತೀರ್ಥ ಖೇದ ಭಿಕ್ಷುಣ ರಚಿತ ನಾವು ಭಿಕ್ಷುಗಳು ಅಂತಾರೆ ಅವರು ವಿಧಾನಪೀಠದ ಮಹಾಪ್ರಭುಗಳು ಜಗದ್ಗುರುಗಳು ಅದು ಕರ್ಕೊಂಬಂದಿದ್ದು ಅಂತಂದ್ರೆ ನಾವು ಭಿಕ್ಷುಗಳು ಅಂತಾರೆ ಅವರು ಜೈತೀರ್ಥ ಖೇದ ಭಿಕ್ಷುಣ ರಚಿತ ಅದಕ್ಕೆ ಹೂವಿನ ಮಾಡಿ ಹಾಕೊಂಡು ಆ ಭಿಕ್ಷುಗಳು ಕರ್ಕೊಂಡು ನೋಡ್ಕೊಂಡ್ರು ಅದಕ್ಕೆ ಈ ಮಾಡಿ ಯಾರು ಕೊಡ್ತಾರೆ ದೇವರಿಗೆ ಕೊಡ್ತೀನಿ ಹೇಳ್ತಾರೆ ಧಿಯತಾಂ ಸದಯೇ ಹೃದಯೇ ದಯಾಶೀಲನಾಗಿರ್ತಕ್ಕಂಥ ಶ್ರೀಹರಿ ತನ್ನ ಹೃದಯದಲ್ಲಿ ನಡ್ಕೊಂಡಿರ್ತಾರೆ ಅಂದರೆ ಆ ಪರಮಾತ್ಮ ಇದನ್ನು ತನ್ನ ಮನಸ್ಸಿಗೆ ಇಟ್ಕೊಳ್ಳಿ ಧಿಯತಾಂ ಸದಯೇ ಹೃದಯೇ ಮುಂದುವರೆದಿದೆ ಕಮಲಾ ಮಹಿಳೆಯ ಪುರುಷೇಣ ಕಮಲಿ ಮಹಿಳೆಯಾಗಿರುವಂತಹ ಆ ಪುರುಷ ಪರಮಾತ್ಮ ಇದ್ದಾನೆ ಅವ ಇದನ್ನು ತೆಗೆದುಕೊಳ್ಳದೆ ಚಂದ ಸ್ವಾರಸ್ಯ ಅವರು ಕಲ್ಪನಾ ನೋಡ್ರಿ ಮಾಡಿ ಅದು ಮುಂದೆ ಯಾರು ಹೇಳ್ತಾರೆ ಅಂತಂದ್ರೆ ಗಂಟು ಹಾಕೊಂಡಿರ್ತಾರೆ ಅದು ಮುಂದೆ ಮನೆಗೆ ಹೋಗಿ ಕೊಡಬೇಕು ಹೌದಲ್ಲ ಇಲ್ಲಿ ಟೀಕಾರ ಹೇಳ್ತಾರೆ ನಾನು ಕೊಟ್ಟೇನಿ ಅದು ತಿರುಗಿ ಲಕ್ಷ್ಮೀ ದೇವಿ ಮುಟ್ಬೇಕು ಕಮಲಾ ಮಹಿಳೆಯ ಪುರುಷೇಣ ಕಮಲಿಯೇ ಮಹಿಳೆಯಾಗಿ ಮಾಡುವಂತಹ ಪರಮಾತ್ಮ ಈ ಮಾಲಿಯನ್ನು ತಾನು ತಗೊಂಡು ಆ ಲಕ್ಷ್ಮೀ ದೇವಿ ಕೊಡಲಿ ಅಂತ ಹೇಳಿ ಅಮ್ಮ ಹೇಳ್ತಾರೆ ಈ ಮಾಲಿ ಹಾಕೋದು ಯಾರಿಗೆ ಅಲಂಕಾರ ಹಾಕಿರ್ತಾರೆ ನೋಡ್ರಿ ಅವ್ನು ಹೇಳ ಯಾರಿಗೆ ಇರ್ತಾರೆ ಅವ್ರ ಮೇಲೆ ಹಾಕಿರ್ತಾರೆ ಉಳಿದವ್ರ ಅಲಂಕಾರ ಮುಗಿದಿಲ್ಲ ಅದಕ್ಕೆ ಈ ಅರ್ಥಗಳು ನಮ್ಮ ಹೆಂಡತಿಗಳು ಬಹಳ ಪ್ರೀತಿಯಾಗಿರ್ತಾವ್ರು ಅಲಂಕಾರ ಕೂಡ ಅನುಕೂಲ ಇಲ್ಲ ಕಂಡ ಆಗ್ತಿರೋದು ಅರ್ಥ ಇರ್ತಾವೆ
ಮಾರ್ಕೆಟ್ ಮಾಡಿದ್ರೆ ವ್ಯಾಪಾರ ಮಾಡೋಕ್ಕಿಂತ ಪಿಕ್ ಮಾಡೋರು ಹಿಂದಾಗಿ ಆಗ್ತದೆ. ಏನು ಹೇಳೋದು ಕಲ್ತ್ಬಿಟ್ಟು ಯಾರು ಹೇಳಿದ್ರೆ ಸ್ವಾತಂತ್ರ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಟೀಕಾರಾಯರು ಬಹಳ ಸುಂದರವಾಗಿ ಹೇಳ್ತಿದ್ದಾರೆ. ಆದ್ದರಿಂದ ಆ ಟೀಕಾರಾಯ ಗ್ರಂಥಗಳು ನಮಗೆ ಅಸ್ಮಿನ್ ಜನ್ಮನಿ ಯಾವದಾಯು ಪ್ರಚಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ಯಾವ ಗ್ರಂಥಗಳಂದ್ರೆ ಎಲ್ಲ ಮಹನೀಯರು ವ್ಯಾಸರಾಜರು, ವಾದರಾಜರು, ಶ್ರೀಪಾದರಾಜರು, ಉತ್ತಮ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ವಿದ್ಯಾ ಸ್ವಾಮಿಗಳು, ಸತ್ಯನಾಥರು ಎಷ್ಟು ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡಿ ನಮ್ಮ ಜನ್ಮ ಸಾರ್ಥಕ ತಿಳ್ಕೊಳ್ತಾ ಇದ್ದಾರೆ. ಅಂತಹ ಟೀಕಾರಾಯ ಗ್ರಂಥಗಳಲ್ಲಿ ನಮಗೂ ಆಸಕ್ತಿ ಉಂಟು. ಅಸ್ಮಿನ್ ಜನ್ಮನಿ ಯಾವದಾಯು ರಚಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ಅನೇಕ ವಿಘ್ನಗಳು ಬರ್ತಿರ್ತಾವೆ, ಕೆಲವು ದೀಕ್ಷೆಗಳು ಇರ್ತಾವೆ, ಕೆಲವು ತ್ರಾಸಗಳು ಇರ್ತಾವೆ. ಅವುಗಳನ್ನೆಲ್ಲ ನಿವಾರಣೆ ಮಾಡಿ ನಮಗೆ ಅವ್ರ ಅನುಗ್ರಹ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ನಾನು ಈ ಚಪ್ಪಾಳಿ ಅಂತಂದ್ರೆ ಸಂತೋಷ ಭಾಳ ಚಲೋ ಖುಷಿಯಾಗಿ ಈಗೆಲ್ಲ ಹೇಳಿ ಪ್ರಾರ್ಥಿಸ್ತೇನೆ. ಅಂದ್ರೆ ಈ ಮೊದಲು 5 ಸುತ್ತಿನ ಪ್ರಶ್ನೋತ್ತರ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಬಾರಿ ಒಂದೊಂದು ಪ್ರಶ್ನೆ, ಒಟ್ಟು 5 ಪ್ರಶ್ನೆಗಳು ಬರೀ ಬರ್ತದೆ. ಒಂದು ಪ್ರಶ್ನೆ ಉತ್ತರ ಕೊಟ್ಟರೆ 1 ಅಂಕ. ವಿಶ್ವದಂಡ ಪ್ರಶ್ನೆ, ಜೈತೀರ್ಥರಲ್ಲಿ ಯಾರ ಆವೇಶ ಇದೆ? ಎರಡನೇ ಪ್ರಶ್ನೆ, ಜೈತೀರ್ಥರ ಗ್ರಂಥಗಳನ್ನು ಅಂಬಾರಿಯ ಮೇಲೆ ಮೆರವಣಿಗೆ ಮಾಡಿಸಿದ ರಾಜಗುರುಗಳು ಯಾರು? ವಿದ್ಯಾರಣ್ಯರು. ಸರಿಯಾದ ಜಯತೀರ್ಥರು ಯಾರ ಅವತಾರ? ಇಂದ್ರದೇವರ ಅವತಾರ. ಸರಿಯಾದ ಸುಂದರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ. 4ನೇ ತಂಡದ ಪ್ರಶ್ನೆ, ಜಯತೀರ್ಥರ ಆಶ್ರಮ ಗುರುಗಳು ಯಾರು? ಅಕ್ಷೋಭ್ಯ ತೀರ್ಥರು. ಜಯತೀರ್ಥರ ಪೂರ್ವಾಶ್ರಮದ ಊರು ಯಾವುದು? ಊರು ಮಂಗಳವೇಣ. ಸರಿ. ಜಯತೀರ್ಥರು ಯಾವ ಸ್ಥಳದಲ್ಲಿ ಗ್ರಂಥಗಳ ರಚನೆಯನ್ನು ಮಾಡಿದರು? ಯರಗೋಳದಲ್ಲಿ. ಇದು ಗ್ರೂಪ್ ಇರೋದ್ರಿಂದ ಒಬ್ಬರೇ ಆನ್ಸರ್ ಕೊಡೋ ಹಾಗಿಲ್ಲ. ಗ್ರೂಪ್ ನಲ್ಲಿರೋ ಪ್ರತಿಯೊಬ್ಬರು ಆನ್ಸರ್ ಕೊಡ್ಬೇಕು. ಒಂದ್ಸತಿ ಒಬ್ರು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಹೇಳ್ಬೇಕು. ಆಯ್ತಾ? ಮುಂದಿನ ತಂಡ ಜಯತೀರ್ಥರ ಪೂರ್ವಾಶ್ರಮದ ಹೆಸರೇನು? ಬೇಗ ಹೇಳಿದ್ರೆ ಸಮಯ ಒಬ್ಬರಿಗೆ 15 ಸೆಕೆಂಡ್ ಅಷ್ಟೇ. ಆಲೋಚನೆ ಮಾಡಿ, ನಿಧಾನ ಕೇಳಿ. ಪೂರ್ವಾಶ್ರಮದ ಹೆಸರು ಏನು? ಉತ್ತರ ಹೇಳಿದ್ರೆ ಅಂದ್ರೆ ಅದು ಉತ್ತರ ಪ್ರಶ್ನೆ ಮುಂದಿನ ತಂಡಕ್ಕೆ ಅದು ಪಾಸ್ ಆಗ್ತದೆ. ಸಮಯ ಮುಗಿದ ತಂಡದ್ದು ಮುಂದಿನ ತಂಡ ಅದೇ ಉತ್ತರ ಹೇಳಬೇಕು. ನರಸಿಂಹ ಸರಿಯಾಗಿ ಆಲೋಚನೆ ಮಾಡಿ. ಟೈಮ್ ಏನು ಸಮಯ ಇಲ್ಲ. ಜಯತೀರ್ಥರ ಪೂರ್ವಾಶ್ರಮದ ಹೆಸರು ದಂಡೋದ ನರಸಿಂಹ ಪಂತ್. ಸ್ವಲ್ಪ ಬಹಳ ಸಮಯ ಮುಂದಿನ ತಂಡದವರು ಹೇಳಬೇಕು. ದಂಡೋ ನರಸಿಂಹ ಪಂತ್. ಅಲ್ಲ ತಪ್ಪು. ಮುಂದೆ ದಂಡೋ ರಘುನಾಥ್. ಸರಿಯಾದ ಉತ್ತರ ಕೊಡೋದ್ರಲ್ಲಿ ಸ್ವಲ್ಪ ತಪ್ಪಿದ್ರು. 4ನೇ ತಂಡ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಅಕ್ಷೋಭ್ಯ ತೀರ್ಥರ ಯಾವ ಮಾತಿನಿಂದ ಜಯತೀರ್ಥರ ಪರಿವರ್ತನೆ ಆಯಿತು? ಕಿಂಪಶು ಪೂರ್ವತೆ. ಸರಿಯಾದ ಉತ್ತರ. ಒಟ್ಟು 3 ಸುತ್ತಾಯ್ತು. ಈಗ ಒಬ್ಬೊಬ್ಬರಿಗೆ 3 ಪ್ರಶ್ನೆಗಳಾಯ್ತು. ಇನ್ನು 2 ಪ್ರಶ್ನೆಗಳು ಬರ್ತದೆ ಒಬ್ಬೊಬ್ಬರಿಗೆ.
ಜಯತೀರ್ಥರ ವೃಂದಾವನ ಎಲ್ಲಿದೆ? ಮೂಲ ವೃಂದಾವನ ಮಳಿಕೇಡ. ಸ್ವಾಮಿ ಗೋವಿಂದ. ಮಳಕೇಡದಲ್ಲಿ ಹರಿಯುವಂತಹ ನದಿ ಯಾವುದು? ಜಯತೀರ್ಥರು ಒಟ್ಟು ಎಷ್ಟು ಟೀಕಾ ಗ್ರಂಥಗಳ ರಚನೆ ಮಾಡಿದ್ದಾರೆ? 18. ಸರಿ, 18 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಜಯತೀರ್ಥ ಸ್ತುತಿ ಧಾಟಿ ಶ್ರೀ ಜಯತೀರ್ಥವರ ವಚಸ ಇದನ್ನು ಯಾರು ರಚನೆ ಮಾಡಿದ್ದಾರೆ? ಸತ್ಯಪ್ರಿಯ ತೀರ್ಥರು. ಸರ್ವಮೂಲ ಗ್ರಂಥಗಳು ಎಷ್ಟು? ಸರ್ವಮೂಲ ಗ್ರಂಥಗಳು ಎಷ್ಟು? ನೋಡ್ರಿ, ಸಮಯ ಹೋಗ್ತದೆ, ಬೇಗ ಪ್ರಯತ್ನ ಮಾಡಿ. ಅದು ಟೀಕಾ ಗ್ರಂಥಗಳು. ಸರ್ವಮೂಲ ಗ್ರಂಥಗಳು ಎಷ್ಟು? ಹೇಳ್ರಿ. ಮುಂದಿನ ತಂಡ ಹೇಳ್ರಿ. ಸರ್ವಮೂಲ ಗ್ರಂಥಗಳು 22. ತಪ್ಪು. ಮುಂದೆ ನೋಡಿ, ಮತ್ತೆ ಹೇಳ್ತೀರಿ. ಮುಂದಿನ ತಂಡ ಸರ್ವಮೂಲ ಗ್ರಂಥಗಳು ಎಷ್ಟು? 38. ಇಲ್ಲ, ಮುಂದಿನ ತಂಡ ಸರಿ. 36 ಸರ್ವಮೂಲ ಗ್ರಂಥಗಳು ಅಂತ ಮುಂದಿನ ಪ್ರಶ್ನೆ ಎರಡನೇ ತಂಡಕ್ಕೆ. ಜಯತೀರ್ಥರ ವೃಂದಾವನ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಯತಿಗಳ ಸಂವಿಧಾನ ಇದೆ ಅಂತ? 16. ಸರಿಯಾದ ಉತ್ತರ. ಒಟ್ಟು 16 ಯತಿಗಳ ವಿಶೇಷ ಸಂವಿಧಾನ ಇದೆ. ರಾಘವೇಂದ್ರ ಸ್ವಾಮಿಗಳು, ರಘುನಾಥ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಸತ್ಯಜ್ಞಾನ ತೀರ್ಥರು, ಸತ್ಯಧ್ಯಾನರು, ಹೀಗೆ ಒಟ್ಟು ರಘುನಾಥರು ಮತ್ತು ದಾಂತ ತೀರ್ಥರು, ಪರಿವಾರ ಮಠದ ಶ್ರೀಪಾದಂಗಳವರು ಅನೇಕ 16 ಜನ ಯತಿಗಳಿಗೆ ನಿತ್ಯದಲ್ಲಿ ಅಲ್ಲಿ ಹಸ್ತೋದಕ ಆಗ್ತದೆ. 16 ಯತಿಗಳು ಅಲ್ಲಿ ಮುಂದಿನ ಶ್ರೀಮದಾಚಾರ್ಯರ ನಂತರ, ಸರಿಯಾಗಿ ಕೇಳಿಸ್ಕೊಳ್ರಿ. ಶ್ರೀಮದಾಚಾರ್ಯರ ನಂತರ ಜಯತೀರ್ಥರು ಎಷ್ಟನೇ ಯತಿಗಳು? 6ನೇ. ನೋಡ್ರಿ, ಲಕ್ಷ್ಯ ಕೊಟ್ಟು. ಶ್ರೀಮದಾಚಾರ್ಯರ ನಂತರ ಎಷ್ಟನೇ ಯತಿಗಳು? ಬೇಗ ಹೇಳಬೇಕು. 7ನೇ. ಅಲ್ಲ, ಇನ್ನೊಮ್ಮೆ ಲಕ್ಷ್ಯ ಕೊಟ್ಟು ನೋಡ್ರಿ. ಶ್ರೀಮದಾಚಾರ್ಯರ ಪ್ರಶ್ನೆ ಪ್ರಶ್ನೆ ಅದು. ಶ್ರೀಮದಾಚಾರ್ಯರ ನಂತರದಲ್ಲಿ ಎಷ್ಟನೆಯವರು ಜಯತೀರ್ಥರು? ಸಮಯ ಮುಗಿದು. ಮುಂದಿನ ತಂಡ ನೀವು ಹೇಳ್ರಿ. 5ನೇ. ಸರಿ. ಶ್ರೀಮದಾಚಾರ್ಯರ ಸೇರಿಸಿದ್ರೆ 6 ಜನ. ಶ್ರೀಮದಾಚಾರ್ಯರ ನಂತರದಲ್ಲಿ 5ನೆಯವರು ಜಯತೀರ್ಥರು. ಸರಿಯಾದ ಉತ್ತರ. 4ನೇ ತಂಡದ ಪ್ರಶ್ನೆ ಇವರಿಗೆ ಈ ಪ್ರಶ್ನೆ. ಅವರಿಗೆ ಪ್ರಶ್ನೆ. 4ನೇ ತಂಡದ ಪ್ರಶ್ನೆ. ಜಯತೀರ್ಥರು ವೃಂದಾವನಸ್ಥರಾದ ದಿನ ಯಾವುದು? ಆಷಾಢ ಬಹುಳ ಪಂಚಮಿ. ಸರಿಯಾದ ಮಧ್ಯಾಹ್ನ. ಜಯತೀರ್ಥರ ವೃಂದಾವನಸ್ಥರಾದಂತಹ ದಿವಸ ಇವತ್ತು. ಜಯತೀರ್ಥರ ಆಶ್ರಮ ಶಿಷ್ಯರು ಯಾರು? ವಿದ್ಯಾಧಿರಾಜ ತೀರ್ಥರು. ಸರಿ. ಜಯತೀರ್ಥರ ತಂದೆಯ ಹೆಸರೇನು? ದೊಡ್ಡ ನರಸಿಂಹಂತ. ನೋಡಿ, ಸರಿಯಾಗಿಲ್ಲ. ಇಲ್ಲಿ ಪ್ರಶ್ನೆ ಬದಲಾಯಿಸಿ, ಕನ್ಫ್ಯೂಸ್ ಆಗ್ತದೆ. ಪ್ರಶ್ನೆ ಬದಲಾಯಿಸೋಣ. ಮಳಕೇಡದ ಮೊದಲ ಹೆಸರೇನು? ಮಾನ್ಯಖೇಡ. ಸರಿಯಾದ ಉತ್ತರ. ಮಾನ್ಯಖೇಡ. ದುರ್ಗಾದೇವಿಯ ಅನುಗ್ರಹದಿಂದ ಏನ್ ಪಡೆದರು ಜಯತೀರ್ಥರು? ಇದು ಕೊನೆಯ ಸುತ್ತಿದು, 5ನೇ ಸುತ್ತು. ಈ ಸುತ್ತೊಳಗೆ ನೋಡ್ರಿ, ಯಾರಿಗೆ ಹೆಚ್ಚು ಅಂಕಿಗಳು ಬರ್ತವೆ ಅವ್ರು ಮೊದಲನೇ ಸ್ಥಾನದಲ್ಲಿ ಇರ್ತೀರಿ. ಮತ್ತೆ ಮುಂದಿನ ಸುತ್ತು ಪ್ರಾರಂಭ ಆಗ್ತದೆ. ಸಮಯ ನೋಡ್ರಿ, ಸಮಯ. ದುರ್ಗಾದೇವಿಯ ಅನುಗ್ರಹದಿಂದ ಜಯತೀರ್ಥರು ಏನನ್ನು ಪಡೆದರು? ಸಮಯ ಆಯ್ತು. ಮುಂದಿನ ತಂಡ ತುರಿಯ ತಂಡದವರು ಹೇಳ್ಬೇಕು. ಲೇಖನೆ ಅಡಿಕೆ ಬೆಟ್ಟ. ಸರಿ, ಸರಿಯಾದ ಉತ್ತರ. ಅಂತ ನಿಮ್ದೇ ಕೊನೆಯ ಪ್ರಶ್ನೆ. ಮತ್ತೆ ತುರಿಯ ತಂಡದ ಕೊನೆಯ ಪ್ರಶ್ನೆ. ಈಗ ತುರಿಯ ತಂಡದ ಕೊನೆಯ ಪ್ರಶ್ನೆ.
ಮತ್ತಾಗಿದ್ರು ಎತ್ತು. ಸರಿಯಾದ ಉತ್ತರ. ಇಲ್ಲಿಗೆ ಮೊದಲನೇ ಸುತ್ತು ಮುಕ್ತಾಯ ಆಗ್ತದೆ. ಮೊದಲನೇ ಸುತ್ತಿನ ಮುಕ್ತಾಯದ ಹೊತ್ತಿಗೆ ಯಾವ ಯಾವ ತಂಡಗಳು ಎಷ್ಟೆಷ್ಟು ವಿಶ್ವ 5, ತೈಜಸ 5 ಪ್ರಾಜ್ಞ 3 ತುರ್ಯ 6. ಎದುರಿನ ಕುರಿತಾದಂತಹ ಹಾಡುಗಳನ್ನು ಹೇಳಲಾಗುತ್ತದೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇಟ್ಟಿರ್ತದೆ, ಹ್ಯಾಶ್ ಇಟ್ಟ ಸ್ಥಳವನ್ನು ತುಂಬಿ ಅದು ಯಾವುದು ಅಂತ ಈಗ ಸ್ಪರ್ಧಿಗಳು ಹೇಳಬೇಕು. ಅದನ್ನ ಶ್ರೀಮತಿ ಸಿಂಧು ಅವರು ನಡೆಸಿಕೊಡ್ತಾರೆ. ವಿಶ್ವತಂಡಕ್ಕೆ ಯೋಗಿಗಳ ಡ್ಯಾಶ್ 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 ವಾಸ ವಿಜಯ ವಿಠಲ ದಾಸ. ಯೋಗಿಗಳ ರಸನೆ ಮಳಬೇಡ ನಿಮ್ಮ ಅರ್ಥಿ ಮಂದಾರ ಡ್ಯಾಶ್ 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 ಶ್ರೀಕೃಷ್ಣ ಪದಾಂಬುಜ ಭೃಂಗ. ಯಾರು ಉತ್ತರ ಹೇಳಿಲ್ಲ ಅಂದ್ರೆ ಇಲ್ಲಿ ವೀಕ್ಷಕರು ಹೇಳಬಹುದು. ಯಾರು ಹೇಳಿಲ್ಲ ಅಂದ್ರೆ ಅರ್ಥಿ ಮಂದಾರ ಡ್ಯಾಶ್ 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 ಶ್ರೀಕೃಷ್ಣ ಪದಾಂಬುಜ ಭೃಂಗ. ಆಡಿಯನ್ಸ್ ಯಾರು ಹೇಳ್ತೀರಾ? ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮಾಜ ಎದುರಾಳಿ ನಿಮಗೆ ಸ್ಮರಣೆ. ಟೀಕಾಚಾರ್ಯರ ಟೀಕಾಚಾರ್ಯರ ಡ್ಯಾಶ್ 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 ತಾಕಿದ ಕಥೆ ಕುರಿತ. ತಾಕಿದ ಟೆನ್ಷನ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಜ್ಞಾಪಿಸ್ಬೇಕು. ಟೀಕಾಚಾರ್ಯರ ಪಾದ ಸೋಕಿದ ಕೊನೆದು ತಾಕಿದ ಮೊಳೆದು. ಯತಿಕುಲ ಮುಕುಟ ಶ್ರೀ ಜಯತೀರ್ಥ ಡ್ಯಾಶ್ ಡ್ಯಾಶ್ ಡ್ಯಾಶ್. ಯತಿಕುಲ ಮುಕುಟ ಶ್ರೀ ಜಯತೀರ್ಥ ಸದ್ಗುಣಗಣ ಬೆಲೆ. ಈಗ ನಾನು ನಡುವಿನ ಹೇಳ್ತೀನಿ ಅಥವಾ ಪಲ್ಲವಿ ಹೇಳ್ತೀನಿ, ಅದರ ಅಂಕಿತ ರಚಿಸೋರು ಯಾರು ಅಂತ ಹೇಳ್ತೀನಿ, ಆಯ್ತಾ? ದಯದಿ ಪಾಲಿಸೋ ಜಯತಿ ವ್ಯರ್ಥರಾಯ. ಅಂಕಿತ ಮತ್ತೆ ರಚನೆ ಮಾಡಿದವರು ಯಾರು? ಯಾರು ಬೇಕಾದ್ರೂ ಹೇಳ್ಬೋದು. ನಾಲ್ಕು ಮಂದಿ ಅವ್ರನ್ನ ಹಾ, ಕೈ ಅಂಕಿತ ರಚನೆ ಮಾಡಿದವ್ರೆ. ಬರೆದವ್ರು ಯಾರು? ಲಾಸ್ಟಿಗೆ ಒಂದು ಅಂಕಿತ ಬರುತ್ತಲ್ಲ, ವಿಠಲ ಬರೆದವರು ಜಯತಿ ಇದ್ದರು. ಜಯತೀರ್ಥರ ಮೇಲಿನ ಹಾಡು ಕೂಡ ದಯದಿ ಪಾಲಿಸೋ ಜಯತಿ ವ್ಯರ್ಥರಾಯ. ಅಂಕಿತ ಹೇಳ್ತಿಲ್ಲ, ನಾನು ಕ್ಲೂ ಕೊಡ್ತೀನಿ. ಯೋಗಿಗಳ ಅರಸನ ಒಳಕೇಡ ನಿವಾಸ. ಡೈರಿ ಪಾಲಿಸೋದು ವಿಜಯ್ ಹಾ, ಕೈ ಎತ್ತಿ. ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ. ಅಂಕಿತ ವ್ಯಾಸ ವಿಠಲ. ಶಬಾಷ್. ಅವ್ರು ಯಾರು ಬರೆದವ್ರು ಯಾರಪ್ಪ?
ವ್ಯಾಸ ವಿಠಲ ಯಾರಂತ ಆಡಿಯನ್ಸ್ ಹೇಳ್ತೀರಾ? ಕಲ್ಲೂರು ಸುಬ್ಬಣ್ಣಾಚಾರ್ಯರು ವ್ಯಾಸ ವಿಠಲ. ಎದುರಾರೆ ಗುರುವೆ ಸಮನಾರೆ. ವಿಜಯ ವೆಂಕಟನಾಥ ದಾಸ. ಎದುರಾರೆ ಗುರುವೆ ಸಮನಾರೆ ಇದನ್ನು ರಚನೆ ಮಾಡಿ. ಆಡಿಯನ್ಸ್ ಯಾರು ಹೇಳ್ತೀರಾ? ಹೇಳಿದವರೇ ಹೇಳ್ಬಾರ್ದು, ಬೇರೆ ಟೀಕಾಚಾರ್ಯರ ಪಾದ ಸೋಕಿದ ಕೊನೆಗಳು. ಸರಿಯಾದ ಒಂದು ತೈಜಸ ಅರ್ಥ ಪ್ರಜ್ಞೆ ಏನೂ ಇಲ್ಲ. ತುರ್ಯ 2.5 ಇದು ಕೊನೆ ಸುತ್ತು. ಎಲ್ಲ ಒಂದು ಲೇಖನವನ್ನು ತೋರಿಸ್ತಾರೆ, ಒಂದು ಶಬ್ದವನ್ನ ಒಂದು ವಾಕ್ಯವನ್ನ ಏನೋ ಬರೆದಿರ್ತಾರೆ. ಆ ಶಬ್ದಗಳು ಎಲ್ಲ ಜೈತಿಕಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು, ಅವರ ಗ್ರಂಥಗಳಾಗಿರ್ಬೋದು ಅಥವಾ ಮಾತೃಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಅದಕ್ಕೆ ಅದನ್ನ ಹಿಂದೆ ಮುಂದಾಗಿ ಬರೆದಿರ್ತಾರೆ ಅಕ್ಷರಗಳನ್ನ. ಅವುಗಳನ್ನ ಸರಿಯಾಗಿ ನೋಡಿ ಅದನ್ನು ಸರಿಯಾಗಿ ಹೊಂದಿಸಿ ಹೇಳಬೇಕು. ಯಾರು ಸರಿಯಾಗಿ ಹೇಳ್ತಾರೆ ಅವರಿಗೆ 1 ಅಂಕ ಲಭಿಸುತ್ತದೆ. ಮೊದಲನೇ ತಂಡ ವಿಶ್ವ ತಂಡಕ್ಕೆ ಮೊದಲನೇ ಗೋಲ್ಡ್. ಅನುವ್ಯಾಖ್ಯಾನ ಸರಿಯಾಗಿ ವ್ಯಾಖ್ಯಾನ ಅಂತ ಬರ್ತಾರೆ, ಅದನ್ನು ಸರಿಯಾಗಿ ಅನುವ್ಯಾಖ್ಯಾನ ಅಂತ ವಿಶ್ವ ತಂಡದವರು ಹೇಳಿದ್ದಾರೆ, ಅವರಿಗೆ 1 ಅಂಕ ಬರ್ತದೆ. ಇನ್ನು ಎರಡನೆಯದು ತೈಜಸ. ಸಿತ್ವಮತ ಅಂತ ಶಬ್ದ ಅಲ್ಲ, ಸಿತ್ವಮತ. ಸ್ವಲ್ಪ ಹಿಂದೆ ಮುಂದೆ ನೋಡಿ ಸರಿಯಾಗಿ ಅಕ್ಷರಗಳು ನೋಡಿ ಸರಿಯಾಗಿ ಹಿಂದೆ ಮುಂದೆ ಆಗಿರ್ತದೆ ಸ್ವಲ್ಪ. ಸಿತ್ವಮತ ಸೀಮತತ್ವ ಸ್ವಲ್ಪ ಅರ್ಥ ಬಹಳ ಸುಂದರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಾಜ್ಞಾ ತಂಡಕ್ಕೆ 3ನೇಯ ಶಬ್ದವನ್ನು ಕೊಡಲಾಗ್ತಾ ಇದೆ. ತೀರ್ಥಯರ್ಥಜರು, ತಿಶ್ರೀ ಅರ್ಥಜರು. ಸರಿಯಾಗಿ ಉಲ್ಟವನ್ನಿಗೂ ಆಗಿಲ್ಲ ನನಗೆ, ಅವರು ಸರಿ ಮಾಡಿ ಹೇಳ್ತಾರೆ ಹುಡುಗರಷ್ಟು. ಶ್ರೀ ಜಯತೀರ್ಥರು ಸರಿಯಾಗಿ ಇನ್ನು ತುರಿಯ ತಂಡಕ್ಕೆ ಕೊನೆಯದಾದಂತಹ ಶಬ್ದ ಸೂತ್ರತ್ರ ಬಾಷ್ಮಶ್ಯ. ಉಚ್ಚಾರಣೆ ಕಷ್ಟ, ಇದನ್ನ ಸರಿ ಮಾಡಿ ಹೇಳಬೇಕು. ತುರಿಯ ತಂಡದವರು ಕೊನೆಯ ಶಬ್ದ ಇದು. ಇದರ ನಂತರ ಯಾರು ಯಾವ್ಯಾವ ಸ್ಥಾನಗಳಲ್ಲಿದ್ದಾರೆ, ಯಾರು ವಿಜಯಗಳಾಗಿದ್ದಾರೆ ಅಂತ ತಿಳಿಸ್ತಾರೆ. ಸೂತ್ರತ್ರ ಬಾಷ್ಮಶ್ಯ. ಯಾವುದು ಈ ಶಬ್ದ? ತುರಿಯ ತಂಡದವರು ಸರಿಯಾಗಿ ಬ್ರಹ್ಮಸೂತ್ರ ಭಾಷ್ಯ. ಇಲ್ಲಿಗೆ ಎಲ್ಲಾ ಸೂತ್ರಗಳು ಮುಕ್ತಾಯ ಆಗ್ತದೆ. ನಾವು ಇನ್ನೊಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಎಲ್ಲ ಪ್ರೋತ್ಸಾಹವನ್ನು ತುಂಬಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತೇವೆ. ಒಟ್ಟು 3 ಹಂತದ ಈ ಸ್ಪರ್ಧೆ ಮುಕ್ತಾಯದೊಂದಿಗೆ ಮೊದಲಿಗೆ ಪ್ರಾಜ್ಞಾ ತಂಡ 4ನೇ ಸ್ಥಾನದಲ್ಲಿ
ಸ್ಥಾನದಲ್ಲಿದೆ. ತುರಿಯ 4ನೆಯ ತಂಡ ಇದು. ಆದರೆ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ 9ನೇ ಅಂಕಗಳೊಂದಿಗೆ ಬಹಳ ಸುಂದರವಾಗಿ ಅದ್ಭುತವಾಗಿ ಆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ಅದರಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಟೀಕಾಕೃತ್ಪಾದರ ಅಂತರ್ಯಾಮಿಯಾದಂತಹ ಶ್ರೀರಾಮದೇಶ ಮೂಲರಾಮಚಂದ್ರ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗುರುಗಳಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಚಪ್ಪಾಳೆಗಳೊಂದಿಗೆ ಅವರಿಗೆ ಈ ವಿದ್ಯಾರ್ಥಿಗಳೆಲ್ಲ ಭಾರಿ ಸುಂದರವಾಗಿ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕಿಂತ ಮಾಡ್ಬೇಕಂತಂದ್ರೆ ಇದನ್ನ ಆಯೋಜನೆ ಮಾಡಿರೋದಕ್ಕೆ ನಾವು ಏನಿದ್ದಾರೆ ಭಾಳ ಅನಿಸ್ತದೆ. ಟೀಕಾರಾಯರ ಬಗ್ಗೆ ಎಲ್ಲರಿಗೂ ಜ್ಞಾನ ಆಗಬೇಕು. ಯಾವ ಟಿಕ್ಕಾರಾಯರು ನಾವು 600-700 ವರ್ಷಗಳಿಂದ ಏಕಪ್ರಕಾರಕವಾಗಿ ಜ್ಞಾನವನ್ನು ಮಾಡಿಕೊಳ್ತಾ ಇದ್ದೇವೆ. ಅವರ ಕೊಟ್ಟಿರ್ತಕ್ಕಂತಹ ಜ್ಞಾನವನ್ನು ಎಲ್ಲ ಕಡೆಗೂ ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ. ಅದು ಬಾಲಕರಿಗೂ ಗೊತ್ತಾಗಬೇಕು. ನಮ್ಮಲ್ಲಿ ಉಪನ್ಯಾಸಕರವರೆಲ್ಲರೂ ಹೆಂಗಿರ್ತಾರೆ ಅಂತಂದ್ರೆ ಶ್ವೇತಛತ್ರಾದಿ ಕೃತಿಗಳು, ಶ್ವೇತಛತ್ರಾದಿ ಕೃತಿಗಳು ಬೆಳೆ ಛತ್ರ ಎಲ್ಲ ಕಲಿಮೆ ಬೆಳೆಗಳು ಅಂತ ಗೊತ್ತಿರ್ತಾರೆ. ಆದ್ದರಿಂದ ಈಗೇನು ಹೊಸ ನವೀನವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಇದರಲ್ಲಿ ಬಂದಿದ್ದಾರೆ, ಭಾರಿ ಸಂತೋಷ. ಆಗಲೇ ಒಂದು ನೆನಪಾಗ್ತದೆ ನನಗೆ. ಈಗ ಶ್ರೀಮಂತರ ಗ್ರಂಥಗಳು ಯಾಕೆ ಕೇಳಿರೋ ಸ್ವಲ್ಪ ಕೃತಿಗಳಿಗೆ ಆಯ್ತು ಶಾಲೆ ಒಳಗೆ ಹೀಗಾಗಿದ್ದಂಥವನ್ನೇ 7 ಎಷ್ಟು ಕೇಳಿದ್ರೆ ಎಷ್ಟು 200 ಕೇಳ್ಬಿಟ್ಟಂತವ. ಅವ್ನು ಹೇಳಿದ ಕೂಡ ಅವ್ನು ನಿಲ್ಲಿಸ್ಬಿಟ್ರೆ ಬಂದವ ಇವ್ರನ್ನ ಕೇಳಿದ ಮಾಸ್ತರ್ನ ಏನು ಕೆಲಸ ಹೆಚ್ಚಾಗ್ತದೆ ಸಾಹೇಬ್ರ ಬೇರೆ ಮಧ್ಯಕ್ಕೆ 400-500 ವರ್ಷದ್ದು 4 ವರ್ಷ ಹಂಗೆ ಎಷ್ಟೇ 38-36 ಹೇಳಿದ್ರು ಅದು ಅಂಗೀಕೃತ ಗ್ರಂಥಗಳೇ ಬಿಡುಗಡೆಯಾಗಿರ್ತಾವೆ. ಅದಕ್ಕೆ ಹುಡುಗರು ಭಾರಿ ಪ್ರಯತ್ನ ಮಾಡಿದ್ರೆ ಇದಕ್ಕಿಂತ ಸಂತೋಷ ಅಲ್ಲಿಗೆ ನೋಡಿದ್ರು ವಿಚಿತ್ರಾಗ್ತವೆ ಸೇವೆ ಮಾಡ್ಕೊಂಡು ಹೇಳಿ ಸಂತೋಷ ಅನ್ನಿಸ್ತದೆ. ಆಯೋಜಿತ ಈ ಬಾಲಕರು, ಚಾಲಕರು, ಪಾಲಕರು, ಮಾಲಕರು ಎಲ್ಲರೂ ಕೂಡ ಇದರಲ್ಲಿ ಅಭಿವಂದನೀಯರಾಗಿದ್ದಾರೆ ಅಂತ ಹೇಳಿ ಆಚಾರ್ಯರು ಬಹಳ ಸಂತೋಷವನ್ನ ಅಭಿವ್ಯಕ್ತಪಡಿಸಿದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಆಯೋಜಕರು ಮುಖ್ಯ ಅಂತನ್ನೋದನ್ನ ಅವರು ಹೇಳಿದ ಒಂದು ವಿಶೇಷವಾದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಇದಕ್ಕೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ಮೂರ್ತಿ ಹೊರಗಳಿ ಅವರು ಆ ಒಂದು ವಿಚಾರಗಳನ್ನ ನಮಗೆ ಇಟ್ಟು ಆಮೇಲೆ ಅದಕ್ಕೆಲ್ಲ ಬಣ್ಣವನ್ನ ನಮ್ಮ ವಿಶೇಷವಾಗಿ ಅದನ್ನ ಪ್ರಶ್ನೋತ್ತರಗಳನ್ನು ತಯಾರಿ ಮಾಡಿ ಇತ್ಯಾದಿಗಳನ್ನು ಮಾಡಿ ನಮ್ಮ ಮನೆಯವರು ಶ್ರೀಮತಿ ಸಿಂಧು ಉಂಡೆಗಾರ ಅವರು ಬಂದಿದ್ದ ಶ್ರೀನಿಧಿ ಅಂತ ಮತ್ತು ನಮ್ಮ ಶ್ರೀನಿವಾಸ ಮೂರ್ತಿ ಹೊರಗಳಿ ಅವರ ಮನೆಯವರು ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿಯಾಗಿ ನಮ್ಮ ಎಲ್ಲ ಗುರು ಪರಂಪರೆಯ ಬಗ್ಗೆ, ನಮ್ಮ ದೇವತೆಗಳ ಬಗ್ಗೆ, ಗುರುಗಳ ಬಗ್ಗೆ, ದೇವರ ಬಗ್ಗೆ ಈ ರೀತಿಯಾದ ಪ್ರಶ್ನೋತ್ತರ ಕಾರ್ಯಕ್ರಮ ಮಾಡಿದಾಗ ನಮ್ಮೆಲ್ಲರ ಒಂದು ಗಮನ ಶೀಘ್ರದಲ್ಲಿ ಆ ಕಡೆ ಬರ್ತದೆ ಅಂತ ಅನ್ನೋದಕ್ಕಾಗಿ ಅದನ್ನು ಮಾಡಿದ್ದು. ಎಷ್ಟೋ ನಮ್ಮ ಪಾಪದ ಪ್ರಭಾವ ಗೊತ್ತಿಲ್ಲ. ಮೊಳಕೇಡದಲ್ಲಿ ಶ್ರೀಮತಿ ಟೀಕಾಕೃತ್ಪಾದರನ್ನ ಇಲ್ಲ ಅಂತನ್ನುವ ವಾದ ನಮ್ಮ ಕಿವಿಗೆ ಬಿದ್ದಾಗ ದೊಡ್ಡದಾದ ಆಘಾತ ನಮ್ಮ ಮನಸ್ಸಿಗೆ ಆದದ್ದು. ಆದರೆ ಎಲ್ಲವನ್ನೂ ಈ ಮಕ್ಕಳ ಪ್ರಶ್ನೋತ್ತರ ಕಾರ್ಯಕ್ರಮ ನಮ್ಮನ್ನ ಬಹಳ ಸಂತೋಷಗೊಳಿಸಿಬಿಟ್ಟಿದೆ. ಅನೇಕ ಜನ ನಮ್ಮ ಗುರುಗಳ ತಪಸ್ಸು, ನಮ್ಮ ಸ್ವಾಮಿಗಳು ಮಾಡುವಂತಹ ಅನೇಕ ಸಾಮಾಜಿಕವಾಗಿರುವಂತಹ ಅನುಗ್ರಹ ಅದನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಂಡು ವಿಶೇಷವಾದ ಶ್ರೀಮತಿ ಟೀಕಾಕೃತ್ಪಾದರ ಅನುಗ್ರಹ ನಮ್ಮ ಮೇಲೆ ಇದೆ ಎನ್ನುವುದನ್ನ ನಾವು ಭಾವಿಸ್ತಾ, ಈ ಒಂದು ನಮ್ಮ ಸಮಾಜದ ವಿಶೇಷವಾದಂತಹ ವಜ್ರಗಳು, ಈ ಮಕ್ಕಳು ಅಂದರೆ ಬೇರೆ ಯಾರೂ ಅಲ್ಲ, ಈ ಸಮಾಜದಲ್ಲಿ ಇರುವಂತಹ ವಜ್ರಗಳು. ಈ ವಜ್ರಕ್ಕೆ ಭೀಮಾ ಗೋಲ್ಡ್ ಅನ್ನುವವರು ಒಂದು ವಿಶೇಷವಾದಂತಹ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಆ ಭೀಮಾ ಗೋಲ್ಡ್ ವತಿಯಿಂದ ಈ ಒಂದು ಮಕ್ಕಳಿಗೆ ಅವರು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಒಂದು ವಿಶೇಷವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದನ್ನ ಪೂಜ್ಯ ಆಚಾರ್ಯರು ಆ ಮಕ್ಕಳಿಗೆ ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅನ್ನುವುದಕ್ಕಾಗಿ ಒಂದು ಯುವಾತ್ಮ ಎನ್ನುವಂತಹ ದೊಡ್ಡದಾದಂತಹ ಒಂದು ಯುವಕರ ದೊಡ್ಡದಾಗಿರುವಂತಹ ಒಂದು ಸಮೂಹವನ್ನ ಧಾರ್ಮಿಕ ಮಾರ್ಗದ ಕಡೆಗೆ ಅವರನ್ನು ಕರೆದುಕೊಂಡು ಬರುವುದಕ್ಕೆ ಆ ಸಂಘವನ್ನ ತಯಾರಿ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಮ್ಮ ಯುವಾತ್ಮ ತಂಡದವರೇ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಾತ್ಮ ತಂಡಕ್ಕೆ ನಾವು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳ್ತಾ ಇನ್ನೂ ಹುಡುಗರು ಹೆಚ್ಚಿಗೆ ಆ ರಿಜಿಸ್ಟ್ರೇಷನ್ ಯುವಾತ್ಮ ತಂಡದಲ್ಲಿ ಮಾಡಿಸಬೇಕು ಅಂತ ನಮ್ಮಲ್ಲಿ ವಿಜ್ಞಾಪನೆ. ಇನ್ನು ಮುಂದೆ 4 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಪ್ರಾಜ್ಞಾ ತಂಡದವರಿಗೆ ಭೀಮಾಚಲದಿಂದ 10 ಸೆಕೆಂಡ್ ಕೊನೆಯದಾಗಿ ತೈಜಸ್ ತಂಡ, ಮೂರನೇದಾಗಿ ತೈಜಸ್ ತಂಡ 6 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಎರಡನೇ ದ್ವಿತೀಯ ಬಹುಮಾನ ವಿಶ್ವ ತಂಡ. ಜೋರಾಗಿ ಚಪ್ಪಾಳೆ ತರಬೇಕು. ಮೊದಲನೇದಾಗಿ ವಿಜೇತರಾಗಿರುವುದು ತುರಿಯಾ ತಂಡ 9 श्री 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 सत्यात्मतीर्थ सद्गुरु महाराज की भीमोत्तरादि मठाधीशರಿಗೆ ಮಳಕೇಳ ನಿವಾಸ ಶ್ರೀ 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 ಜಯತೀರ್ಥ ಗುರು ಮಹಾರಾಜ की. ಇನ್ನು ಲಿಖಿತ ಪರೀಕ್ಷೆ ಕೊಟ್ಟವರು ಅವರ ಮೌಲ್ಯಮಾಪನ ಮಾಡಿದ ನಂತರ ಊಟದ ಸಮಯದಲ್ಲಿ ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ ಕಿ ಇದು ಸೋಮೂರ್ತಿ ಬೇರೆ ಕೂಡಂಗಿಲ್ಲ. ಪ್ರಥಮ ಸ್ತರ್ಜುನೋ ನಾಮ ದ್ವಿತೀಯೋ ವೃಷಭರ್ಷಭಃ ಕಾರ್ಯ ಸಾಧಕಃ. ಇನ್ನು 5 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿದರೆ ಗಲಾಟೆ ಮಾಡಬಾರದು. ಎಲ್ಲರೂ ರಥೋತ್ಸವಕ್ಕೆ ತೆರಳಬೇಕು. ಎಲ್ಲರೂ ಒಟ್ಟಿಗೆ ಎದ್ದು ಬಿಟ್ಟರೆ ಡಬಲ್ ಸಮಯ ಬೇಕಾಗ್ತದೆ. ದಯವಿಟ್ಟು ಯಾರೂ ಗಲಾಟೆ ಮಾಡಬೇಡಿ. ಡಾಕ್ಟರ್ ಎಂ ಜೋಶಿ ಅವರು ಮಾಡಿದ್ದಾರೆ. ವಾದರಾಜ ಚಿಮ್ಮುನಿ ಅವರ ಮನೆಯವರು ಬರಬೇಕು. ಶ್ರೀ ಸುಡಿ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಆಚಾರ್ಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಸುಪುತ್ರಿ ಶ್ರೀಮತಿ ಸುರಭಿ ಸುಜಯ್ ಅವರು ಶ್ರೀರಾಮ ಸೇವಾ ಪರಿಷತ್ತು ಪರಿಪೂರ್ಣವಾದ ಎಲ್ಲ ಸೇವೆಯನ್ನು ಶ್ರೀರಾಮ ಸೇವಾ ಪರಿಷತ್ತಿನಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಗುರುಗಳು ಅನುಗ್ರಹ ಮಾಡಬೇಕು. ವಾಮನಾಚಾರ್ಯ ಮಧ್ವೇಶ್ ದತ್ತನಗೇರಿ ನಮ್ಮ ಶ್ರೀನಿವಾಸ ಭಜನಾ ಮಂಡಳಿ ಶೇಷಣ್ಣ ಗಡ್ಮಾಲಿ, ಮುರಳೀಧರ ಮಠ,
ಕ್ಷೀರಾಭಿಷೇಕ 108 ಕಲಶಗಳಿಂದ ಕ್ಷೀರಾಭಿಷೇಕ ಸೇವಾ. ನಿಖಿಲ್ ರಾಯಚೂರ್ ಅನಂತ್ ಉದ್ದಾರ್ ಸೇವೆಯನ್ನು ಮಾಡಿಸಿದ್ದಾರೆ. ಅವರಿಗೆ ಗುರುಗಳ ಅನುಗ್ರಹ ಆಗಬೇಕು. ವೇಣುಗೋಪಾಲ್ ನಿಟ್ಟೂರ್ ಅಲಂಕಾರ ಬ್ರಾಹ್ಮಣರ ಸೇವಾ. ಹನುಮಂತಾಚಾರ್ಯ ಹನುಮಂಜಿ ಅಲಂಕಾರ. ಗುರುರಾಜ್ ಕೌಜಲಿ ಅಲಂಕಾರ ಬ್ರಾಹ್ಮಣರ ಸೇವಾ. ಗುರುರಾಜ್ ಕೌಜಲಿ. ಒಬ್ಬೊಬ್ಬರಾಗಿ ಬಂದರೆ ಸೇವಾ ಕಾರ್ಯಕ್ರಮ. केशव देशपांडे, डॉक्टर निधि एस इब्राहिमपुर, तेजस माने तेजस मानेदार, मुरलीधर कौजलगी, नागराज पाटिल, आवजी देशपांडे, दयासागर, शेषगिरी आयाचित, विजेंद्र नागरहಳ್ಳಿ, बिंदु सुधींद्र आश्रित, श्रीकांत कुलकर्णी,